ಬದುಕು ನಾವಂದುಕೊಂಡಂಗಿಲ್ಲ. ಬದುಕು ತುಂಬ ವಿಚಿತ್ರ ಅನಿಸುತ್ತೆ. ಜನರ ಸುತ್ತ ಇರುವಾಗ ನಾವು ಒಂಟಿಯಾಗಿರಬೇಕು ಅನಿಸುತ್ತೆ. ಆದರೆ ಅದೇ ಒಂಟಿಯಾದಾಗ ಬದುಕು ತುಂಬ ಕಷ್ಟ ಅನಿಸುತ್ತೆ. ಆದರೆ ಬದುಕಿನಲ್ಲಿ ಪ್ರತಿಯೊಂದು ಘಟ್ಟಕ್ಕೂ ಕೂಡ ಒಂದೊಂದು ವಯಸ್ಸಿದೆ. ಆಯಾ ವಯಸ್ಸಿನಲ್ಲಿ ಆಯಾ ಘಟ್ಟಗಳನ್ನು ಪೂರೈಸಿದರೆ ಬದುಕು ಸುಂದರವಾಗುತ್ತದೆ. ಬಾಲ್ಯ, ಕಲಿಕೆ, ವಿವಾಹ, ಮಕ್ಕಳು, ಭವಿಷ್ಯಕ್ಕೊಂದು ನೆಲೆ ಇವೆಲ್ಲವೂ ಕೂಡ ಆಯಾ ವಯಸ್ಸಿಗೆ ಆಗಿ ಹೋದರೂ ಕೂಡ ಬದುಕು ಸುಂದರವಾಗುತ್ತದೆ. ಆದರೆ ಒಂಟಿತನ ಈ ಪದದಲ್ಲಿಯೇ ನೋವಿನ ಸೆಲೆ ಇದೆ. ಏಕಾಂಗಿ ಎಂಬ ಪದದಲ್ಲಿ ಹೋರಾಟದ ಸ್ಫೂರ್ತಿ ಕಂಡರೂ ಕೂಡ ಅದು ಸಹ ಹೆಚ್ಚು ಪ್ರತಿಪಾದಿಸುವುದು ಬೇಸರವನ್ನೇ ಹೊರತು ಖುಷಿಯನ್ನಲ್ಲ. ನಾವು ಒಂಟಿಯಾಗಿರುವುದು ಬದುಕಿನಲ್ಲಿ ತುಂಬ ದುಃಖ ತರುತ್ತದೆ ಎಂಬ ಭಾವನೆ ಕೂಡ ಅನೇಕರಲ್ಲಿ ಇದ್ದರೂ ಕೂಡ ಬದುಕು ಖುಷಿಯನ್ನು ತಂದುಕೊಡುತ್ತದೆ. ಆದರೆ ಕೆಲವರಲ್ಲಿ ಕೆಲವರು ಒಂಟಿತನ ಹೋಗಲಾಡಿಸಲು ಬಾಳ ಸಂಗಾತಿಯ ಆಯ್ಕೆಗೆ ದೊಡ್ಡ ಕಸರತ್ತನ್ನೇ ನಡೆಸಬೇಕಾಗುತ್ತದೆ. ಮದುವೆ ಎನ್ನುವುದು ಒಂದೆರಡು ದಿನದ್ದಲ್ಲ, ಅದೊಂದು ಜೀವನದ ಕೊನೆಯವರೆಗೂ ನಡೆಯುವ ಸರ್ಕಸ್ ಆಗಿರುತ್ತದೆ. ಇದಕ್ಕೆ ಎಲ್ಲರೂ ಕೂಡ ತಮ್ಮದೇ ಆದ ಕನಸುಗಳನ್ನು ಕಟ್ಟಿರುತ್ತಾರೆ. ಮದುವೆ ಆಗಬೇಕೆಂಬ ತೀವ್ರವಾಗಿ ಬಯಕೆಯಿದ್ದೂ ಕೂಡ ಆಗದವರು ಒಂದು ಕಡೆಯಾದರೆ, ಮದುವೆಯ ವ್ಯವಸ್ಥೆಯನ್ನೇ ಧಿಕ್ಕರಿಸಿ ಒಂಟಿಯಾಗಿ ಬದುಕಿರುವವರು ನಮ್ಮ ಸಮಾಜದಲ್ಲಿ ಹಲವು ಮಂದಿ ಇದ್ದಾರೆ. ಆದರೆ ಏರುವ ವಯಸ್ಸಿನ ಚಿಂತೆಯೂ ಇಲ್ಲ, ಆರುವ ಪ್ರೀತಿಯ ಕನವರಿಕೆಯೂ ಇಲ್ಲ. ಅನಗತ್ಯ ಎಂದೆನಿಸುವ ಮಟ್ಟಿಗೆ ಹೆಗಲೇರುವ ಜವಾಬ್ದಾರಿಯಿಂದ ದೂರ ಉಳಿದು ಒಂಟಿಯಾಗಿರುವವರು ತುಂಬ ಜನರಿದ್ದಾರೆ.